ರೀ ಅದು ರೀ ಗೌರವನ ಮನೆಯವರು ನಮ್ಮನ್ನೆಲ್ಲ ಮದುವೆಗೆ ಬರಬೇಡ ಅಂತ ಹೇಳ್ಬಿಟ್ರು. ಆದರೆ ಈಗ ಗೌರವನು ನೋಡಿದ್ರೆ ಗಿರೀಶ್ಮನ್ ಮದುವೆಗೆ ಹೋಗೋಕ್ಕಿಲ್ಲ ಅಂತವಳೆ. ಏ ಮೂದೇವಿ, ಈಗ ನಾನು ಹೋಯ್ತೀನಿ ಅಂತ ಹೇಳದ್ನಾ? ಆ ಮದುವೆಗೆ ನಮ್ಮ ಮನೆಯಿಂದ ಯಾವ ನಾಯಿನೂ ಹೋಗೋಕ್ಕಿಲ್ಲ. ನಮ್ಮ ಗೌರವನ್ಗೆ ನಮ್ಮ ಮೇಲೆಲ್ಲ ಎಷ್ಟೊಂದು ಪಿರುತಿ ಅದೆ. ಸ್ವಂತ ತಂಗಿ ಮದುವೆಗೂ ಹೋಗದೆ ನಮ್ಮ ಕುಟುಂಬದ ಪರವಾಗಿ ನಿಂತವಳೆ. ಅವಳು ಏಟ್ ದೊಡ್ಡ ಮನ್ಸಲ್ವಾ? ಹಾಂ, ಅದಕ್ಕೆ ಏನು ಮಾಡ್ಬೇಕು ಇವಾಗ? ಹಂಗಲ್ಲ ರೀ, ಗೌರವನೂ ನಮ್ಮ ಕುಟುಂಬದವಳೆ ಅಲ್ವೇ. ಸಂಕ್ರನ್ ಎಂಡ್ರು ಅಂದರೆ ನಿಮ್ಮ ತಂಗಿ ಸಮಾನದ ಥರ. ಈಗ ಇಲ್ಲ ಅಂತ ಯಾವ ನನ್ನ ಮಗ ಹೇಳ್ದವನು? ಈಟಕ್ಕೂ ಇದನ್ನೆಲ್ಲ ನನ್ನ ತವ ಏನಕ್ಕೆ ಹೇಳ್ತಾ ಇದ್ಯಾ? ನೋಡು ಸುಮ್ಕೆ ನನ್ನ ತಲೆ ತಿನ್ಬೇಡ ನೀನು. ನನಗೆ ಬೇಜಾನ್ ಕೆಲಸ ಅದೆ. ಮೂದೇವಿ ತಕ ಬಂದು ಅಲ್ಲ ರೀ, ಗೌರವ ನಿಮ್ಮ ತಂಗಿ ಅನ್ಮ್ಯಾಕೆ ಗೌರವನ ತಂಗಿ ಗಿರೀಶ್ಮ ನಿಮ್ಮ ತಂಗಿ ಥರನೇ ತಾನೆ? ಹುಟ್ಟುದಾರಿಯಾಗಿ ಏನೇನೋ ಬೊಗಳಕ್ಕೆ ಬರಬೇಡ ನನಗೆ. ಅದು ಏನು ಹೇಳ್ಬೇಕು ಅಂತಿದ್ಯಾ ಅದನ್ನ ನೇರವಾಗೆ ಬೊಗಳು. ನೆನ್ನೆ ರಾತ್ರಿ ಕನಸ್ನಾಗ ನೀವು ಗಿರೀಶ್ಮನ್ ನೆನೆಸ್ಕೊಂಡು ಯೋನೋ ಮಾತಾಡ್ತಿದ್ದದನ್ನ ನಾನು ಕೇಳಿಸ್ಕೊಂಡೆ. ಬ್ಯಾಡ ರೀ, ಅದೆಲ್ಲ ತಪ್ಪು. ಅವಳ ಬಗ್ಗೆ ಆ ಥರ ಯೋಚನೆ ಮಾಡಬಾರ್ದು. ಅವಳು ನಿಮ್ಮ ತಂಗಿ ಥರ ಅಲ್ವೇ? ಅಯ್ಯೋ ದರಿದ್ರದವಳೆ, ಎಲ್ಲರೂ ಹೋಗಿ ಸಹಾಯಕ್ಕಿಲ್ವೇ? ನನ್ನ ಪಿರಾಣ ತೆಗಿಯಕ್ಕೆ ಅಂತಾನೆ ಬದುಕಿದ್ಯಾ. ನಾನು ಗ್ರೀಸ್ಮಿನ ಕನ್ಸಲ್ ಆದ್ರೂ ನೆನ್ಸ್ಕತೀನಿ, ಮನೆಗಾದ್ರೂ ಕರ್ಕೊಂಬತ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನೆ? ನನಗೆ ಆರ್ಡ್ರ್ ಮಾಡೋಷ್ಟು ಬೆಳೆದ್ಬಿಟ್ಟಿಯಾ ನೀನು? ಅಯ್ಯೋ, ನಾನು ಯಾವ ಆರ್ಡ್ರೂ ಮಾಡ್ತಿಲ್ಲ. ಇದೆಲ್ಲ ಮಾಡೋದು ಸಾನೇ ತಪ್ಪು. ಹಿಂಗೆಲ್ಲ ಮಾಡಿದ್ರೆ ನಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಬಂದ್ಬಿಡ್ತದೆ. ಅವಳು ಮದುವೆ ಆಯ್ತಾ ಇರೋ ಹುಡುಗಿ. ಬ್ಯಾಡ ಕಣ್ರಿ, ಹಿಂಗೆಲ್ಲ ಅವಳ ಹತ್ರ ನಡ್ಕೊಂಬಾರ್ದು. ಬ್ಯಾಡ ಸುನಂದ, ಹೇಳ್ತೀವಿ. ನನ್ನ ಕ್ವಾಪ ನೆತ್ತಿಗೆ ಏರಿಸ್ಬೇಡ. ನನಗೆ ಯಾವ್ದು ತೆಪ್ಪು ಯಾವ್ದು ಒಪ್ಪು ಅಂತ ಗೊತ್ತದೆ. ನಾನು ಗಂಡ್ಸು ಕಣೆ, ನನ್ನ ಮೈಯಾಗೆ ಬಲ ಐತೆ. ನಿನ್ ಕೆಲಸ ಎಷ್ಟಾಯ್ತೋ ಅಷ್ಟು ನೋಡ್ಕ ಸುಮ್ಕಿದ್ ಬಿಡೋ ಸುನಂದ. ನನ್ನ ನಿಶ್ಚಯಕ್ಕೆ ತಲೆ ಹಾಕಕ್ ಬಂದ್ರೆ ಹುಟ್ಲಿಲ್ಲ ಅನ್ಸ್ಬಿಟ್ಟೇನು. ಒಂದ್ ಕಿತ್ತ ಹೊಟ್ಟೆ ಮೇಲೆ ಒದಿಸ್ಕೊಂಡು ಏನಾಗೈತೆ ಅಂತ ಗೊತ್ತು ತಾನೆ. ಸುಮ್ಕೆ ನನ್ನ ರಾಕ್ಷಸನಾಗ ಮಾಡ್ಬೇಡ ಸುನಂದ, ಹೇಳ್ತೇವ್ನಿ. ಏನ್ ತಗೋತೀರಾ? ಮುದ್ದೆ, ಸೊಪ್ಸಾರು, ಅನ್ನ ಇದನ್ನೆಲ್ಲ ಕರಗಿಸ್ಕೊಳಕ್ ಒಂದ್ ಲೋಟ ರಸಂ. ರೀ, ಅದ್ ಇಲ್ಲಿ ಸಿಗುತ್ತೆ. ಮತ್ ಇನ್ನೇನ್ ಸಿಗ್ತದೆ ಇಲ್ಲಿ? ನಿಮ್ ಫೇವ್ರೆಟ್ ಫುಡ್ ಚೈನೀಸ್. ಹಂಗ ರಮ್ಯರೇ, ನಂಗೆ ಒಂದ್ ಪಿಜ್ಜಾ ಬೇಕು, ಒಂದ್ ಬರ್ಗರ್ ಬೇಕು, ಒಂದ್ ಗೋಬಿ ಬೇಕು. ಇನ್ನು ಏನೇನಿದೆಯೋ ಎಲ್ಲ. ಅಷ್ಟೆಲ್ಲ ನೀವು ಒಬ್ರೇ ತಿಂತೀರಾ? ಹ್ಞೂ, ಸದ್ಯಕ್ಕಷ್ಟು ತಿಂತೀನಿ, ಆಮೇಲೆ ಬೇರೆ ಹೇಳ್ತೀನಿ. ಅದನ್ನು ನೀವೇ ತಿಂತೀರಾ? ಮಿಕ್ಕರು ನಿಮ್ಗೂ ಕೊಡ್ತೀನಿ ಬಿಡಿ. ರೀ, ನಂಗೆ ಅಷ್ಟೊಂದೆಲ್ಲ ಏನ್ ಬೇಡ. ಅದನ್ನೆಲ್ಲ ಒಟ್ಟಿಗೆ ತಿಂದ್ರೆ ನಿಮ್ ಹೊಟ್ಟೆ ಕೆಟ್ಟ ಹೋಗುತ್ತೆ ಅಷ್ಟೇ. ನನ್ ಹೊಟ್ಟೆ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡಿ ನೀವು. ನನ್ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ. ನನ್ ಬಗ್ಗೆ ನಂಗೆ ಹೇಳ್ಕೊಳಕ್ ಇಷ್ಟ ಇಲ್ಲ ನೋಡಿ. ನೀವೇನ್ ಬೇಕಾದ್ರೂ ತರಿಸಿ, ಹಿಂಗ್ ಜೀರ್ಣ ಮಾಡ್ಕೊತೀನಿ. ಮಿಸಿನ್ ರುಬ್ದಂಗ್ ರುಬ್ತದೆ ನನ್ನ ಹೊಟ್ಟೆ. ಆಯ್ತಾಯ್ತು, ನಿಮ್ ಹೊಟ್ಟೆ ನಿಮ್ ಇಷ್ಟ, ಏನ್ ಬೇಕಾದ್ರೂ ತಿನ್ನಿ. ನಾನು ಹೋಗಿ ಆರ್ಡರ್ ಮಾಡ್ಬಾರ್ದು. ಪಿಜ್ಜಾ, ನೂಡಲ್ಸು, ಬರ್ಗರು, ಗೋಬಿ, ಚೋಚ ಇದೆಲ್ಲ ನಾನು ತಿನ್ನಕ್ಕಿಲ್ವಲ್ಲ. ಇದು ನಿಮ್ಗೆ ಅನ್ಸ್ತದೆ, ನೀವು ತಿನ್ಕೊಳ್ಳಿ. ಐ ಲವ್ ಯು ಅಮ್ಮಿಯರೇ. ಹೆಂಗ್ ತಿನ್ಲಿ ಇದನ್ನೆಲ್ಲ? ಒಂದೊಂದಾಗೆ ತಿನ್ಲ? ಮಿಕ್ಸಿಂಗ್ ಮಾಡ್ಕೊಂಡು ತಿನ್ಲೆ? ಎಲ್ಲಿಂದ ಶುರು ಮಾಡೋದು? ಅಮೀರೆ, ನೀವು ಇದ್ರಾಗ ಒಂದು ಮುಟ್ಟಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿ.
ಪರಿಚಯ? ಯಾವ್ದೋ ಹುಡುಗಿ ಜೊತೆ ಇದ್ದಾರೆ ಅಲ್ಲ, ಅವಳ ಜೊತೆ ಇಲ್ಲೇನ್ ಮಾಡ್ತಿರ್ಬೋದು? ಪರಿಚಯ ಅಲ್ಲ ಅಂತ ಅನ್ಸುತ್ತೆ. ಅಲ್ಲ, ಅವ್ರು ಯಾಕೆ ಇಲ್ಲಿ ಬರ್ತಾರೆ? ನಾನೇ ಸ್ವಲ್ಪ ಓವರ್ ಆಗಿ ಥಿಂಕ್ ಮಾಡ್ತಿದ್ದೀನೇನೋ. ಏನ್ ಯೋಚನೆ ಮಾಡ್ತಾ ಇದ್ರೆ? ತಿನ್ನಿ ಎಷ್ಟು ಸ್ಪೂನ್ ಕಾಳು ಹಾಕ್ತಿದ್ರಿ? ಅಮ್ಮಿಯರೇ, ಇನ್ನೊಂದು ಅನಿಕಕ್ಕೂ ಒಂದು ಐಸ್ ಕ್ರೀಮ್ ತಿನ್ಬಿಟ್ರೆ ಇನ್ನೊಂದು ಅವರ್ಗೆ ಏನು ಬೇಡ. ಯಾಕೆ ಅಮ್ಮಿಯವ್ರು ಹೆಂಗ್ ನೋಡ್ತಾ ಇದ್ದೀರಾ? ರೀ, ಆಗ್ಲೇ ಒಂದ್ ವಾರಕ್ಕಾಗೋಷ್ಟು ತಿಂದಿದ್ದೀರಾ, 1 hour ಏನು ಮಾತಾಡಂಗಿಲ್ಲ ಅಂತ ಹೇಳ್ತಿದ್ದೀರಾ? ಓ, ನಿಮ್ಗೂ ನನ್ನಂಗ್ ಹೊಟ್ಟೆ ಹಸಿದ್ರೆ ಗೊತ್ತಾಯ್ತಾಯ್ತು. ಬನ್ನಿ ಈಗ ಶಾಪಿಂಗ್ ಹೋಗುವ. ಜೋಗಿ ಅವರೇ, ಶಾಪಿಂಗ್ ಚೆನ್ನಾಗಾಯ್ತಲ್ವಾ? ಏನ್ ಚೆನ್ನಾಗಾಯ್ತು ಏನೋ, ತಗೊಂಡಿರೋ 2 ಸೀರೆಗೆ. 2 ತಗೊಂಡಿದ್ರು, ನನ್ ಮನ್ಸಿಗೆ ಇಷ್ಟ ಆಗಿರೋದನ್ನ ತಗೊಂಡಿದ್ದೀನಿ, ಅದಕ್ಕೆ ಖುಷಿ ಪಡಿ. ಹೌದೇ? ಹಂಗಾರೆ ಅದೇ ಖುಷಿಗೆ ಇನ್ನೊಂದು ಪಿಜ್ಜಾ ಬರ್ಗರ್ ತಿನ್ಬಿಡೋನ್ವೆ? ಪ್ಲೀಸ್ ಅಮ್ಮಿಯವರೇ, ಒಂದೇ ಒಂದು. ರೀ, ನಿಮ್ನೇನ್ ಹೊಟ್ಟೆನಾ ಕಟ್ಟೆನಾ? ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಯಾವಾಗ್ಲೂ ತಿನ್ನೋದ್ರಲ್ಲೇ ಇರ್ತೀರಲ್ಲ. ಮೊದ್ಲು ಮನೆಗೆ ಹೋಗೋಣ, ಏನೇನ್ ಬೇಕೋ ನಾನೇ ಮಾಡ್ಕೊಡ್ತೀನಿ, ಅದನ್ನ ತಿನ್ನಿ. ಅಮ್ಮಿಯವರೇ, ಶಾಪಿಂಗ್ ಸಂದಾಗಾಯ್ತೋ ಬಿಡ್ತೋ ಗೊತ್ತಿಲ್ಲ, ನಿಮ್ ಮೂಡಂತೂ ಸರಿ ಹೋಯ್ತಲ್ಲ, ನಂಗೆ ಆಟೆ ಸಾಕು. ಥ್ಯಾಂಕ್ ಯು, ನನ್ ಮೂಡ್ ಸರಿ ಮಾಡಿದ್ದಕ್ಕೆ. ಇದೇ ಖುಷಿಗೊಂದು ಪಿಜ್ಜಾ ಬರ್ಗರ್ ಜೊತೆಗೆ ಒಂದು ಐಸ್ ಕ್ರೀಮ್. ಜೋಗಿ ಅವರೇ, ನನಗ್ ಸುಮ್ನೆ ಕೋಪ ಬರ್ಸ್ಬೇಡಿ. ನಡೀರಿ ಮನೆಗೆ ಹೋಗೋಣ. ನಿಮ್ಮನ್ನ ಇಲ್ಲೇ ಬಿಟ್ರೆ ಫುಡ್ ಕೋರ್ಟ್ ಅಲ್ಲಿರೋ ಎಲ್ಲಾ ತಿಂಡಿನೂ ನೀವೇ ಖಾಲಿ ಮಾಡ್ತೀರಾ. ಹಂಗೆಲ್ಲ ಇಲ್ಲ, ನಿಮ್ಗೂ ಸಿಗಿಸ್ತೀನಿ. ಧೀರ 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 ಧೀರ